ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. की झंझट है ना सर्फ एक्सेल इजी वॉश। इसका स्मार्ट फोम निकाले जिद्दी दाग, कम घिसाई, बिना झंझट के। ಆಯುಷ್ ಸೇವಾ ಗ್ರಾಮ ಸಾಲ್ಗಾಂವ್ ಗ್ರಾಮ ಪಂಚಾಯತ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಸಾಲ್ಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣಪತಿ ಬಾಳಮ್ನವರ್ ಉದ್ಘಾಟಿಸಿದರು. ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ನೇತ್ರಾ ಜಾಡರ್, ಪುಟ್ಟಪ್ಪ ಗುಲ್ಯಾನವರ್, ಸುಭಾಷ್ ಲಮಾಣಿ, ಚಂದ್ರು ನಾರ್ವೇಕರ್, ರೇಣುಕಾ ಕೋಣನ್ಕೇರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತರ್, ಡಾಕ್ಟರ್ ನವೀನ್ ಬಡಿಗೇರ್ ಮುಂತಾದವರು ಇದ್ದರು. ಪ್ರಾಸ್ತಾವಿಕವಾಗಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಗಲಗಲಿ ಮಾತನಾಡಿದರು. ಇಲಾಖೆ ವತಿಯಿಂದ ನಾವು ಅವರಿಗೆ ಯಾವ ಔಷಧಿಗಳನ್ನು ಕೊಡಬೇಕು, ಯಾವ ರೀತಿ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಸಹಾಯ ಮಾಡಬಹುದು ಅನ್ನುವಂಥ ಒಂದು ರೂಪರೇಷೆಗಳನ್ನು ನಾವು ಮೊದಲು ತಯಾರು ಮಾಡ್ಕೊಂಡ್ವಿ. ನಂತರ ನಾವು ಪ್ರತಿ ಮನೆಗೆ ಹೋಗ್ತಾ ಇದ್ದೀವಿ. ಈಗೇನು ಗುರುತಿಸ್ತಕ್ಕಂಥ ಮನೆ ಇದ್ದಾವೆ, ಅದರಲ್ಲಿ ಮನೆಗೆ ಹೋಗಿ ಆ ಮನೆಯಲ್ಲಿ ಏನು ವಿಶೇಷ ರೋಗಿಗಳಿದ್ದಾರೆ, ಅವರಿಗೆ ಯಾವುದೇ ಇರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರತಕ್ಕಂಥ ಕೆಲವೊಂದು ರೋಗಗಳು ಇರ್ತವೆ. ಅವುಗಳನ್ನು ಗುರುತಿಸಿ ನಾವು ಸ್ವತಃ ವೈದ್ಯರು ಮನೆಗೆ ಹೋಗಿ ಅವರನ್ನು ತಪಾಸಣೆ ಮಾಡಿ ಅವರಿದ್ದಲ್ಲಿಗೆ ಔಷಧಿಗಳನ್ನು ಕೊಟ್ಟು ಬರ್ತೇವೆ. ಮುಂದಿನ ಔಷಧಿಯನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮುಂದಿನ ಫಾಲೋಅಪ್ಗೋಸ್ಕರ ನೀವು ಬರಬಹುದಾಗಿದೆ. ಎರಡನೇದು, ಮನೆಗೆ ಹೋಗಿ ನಾವು ಮನೆಮದ್ದು ಪ್ರಾತ್ಯಕ್ಷಿಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕೈಪಿಡಿ ಮನೆ ಮನೆಗೆ ಬರ್ತೇವೆ. ನಾವು ಕೆಲವೊಂದು ಮಟೀರಿಯಲ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಕನ್ನಡದಲ್ಲಿದೆ. ಇದರಲ್ಲಿ ಮನೆ ಮದ್ದು ಮನೆಯಲ್ಲಿ ನಾವು ಎಷ್ಟೋ ರೋಗಗಳಿಗೆ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ತಕ್ಕಂಥ ಮನೆ ಮದ್ದಿನಿಂದ ಕಡಿಮೆ ಮಾಡ್ಕೊಳ್ಬಹುದಾಗಿದೆ. ಇವತ್ತಿನ ನಮ್ಮ ಜನರಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಇದೇನಿದೆ ಅಂದ್ರೆ, ಸ್ವಲ್ಪ ಆರಾಮಿಲ್ಲ ಅಂದ ತಕ್ಷಣ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ, ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ತೇವೆ, ಬರ್ತೇವೆ. ಅದು ನಮ್ಮ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಆದ್ರೆ ಕೊರೋನಾ ಇದ್ದಾಗ ವರ್ಷದೊಳಗೆ ಎಲ್ಲ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಜನ ಹೆದರ್ತಾ ಇದ್ರು. ಬಹುಶಃ ಆಸ್ಪತ್ರೆಗೆ ಹೋಗೋದೇ ಬೇಡ, ಹೆದರ್ಕೊಂಡು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರ್ತಕ್ಕಂಥ ಒಂದೇ ಟೈಮ್ ಅಂದ್ರೆ ನಮ್ಮ ಕೊರೋನಾ ಟೈಮ್. ಯಾಕಂದ್ರೆ ಹೋದ್ರೆ ಜನ ಹೆಂಗ್ ತಿಳ್ಕೊತಾರೋ, ನಮ್ಮನ್ನು ಕೊರೋನಾ ಪೇಷಂಟ್ ತಿಳ್ಕೊತಾರೋ, ಎಂಥದೇ ರೋಗ ಬರಲಿ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ಹೌದೌದು, ನಾವು ಅಜ್ಜಿ ಏನು ಹೇಳಿರ್ತಕ್ಕಂಥ ಔಷಧಿಗಳನ್ನು ಮದುವೆ ಮಾಡ್ಕೊಂಡು ಮತ್ತೆ ಬಹುಶಃ ಆ ಟೈಮಲ್ಲಿ ಯಾರಿಗೂ ಕೆಮ್ಮು ನೆಗಡಿ ಬಂದಿಲ್ಲ ಅನಿಸ್ತದೆ. ಅಂತ ಒಂದು ಸ್ಥಿತಿ ಕೆಮ್ಮಿದ್ರು ಕೂಡ ನಾವು ಕೆಮ್ಮಿದ್ರೆ ಆಲ್ಮೋಸ್ಟ್ ಏನ್ ತಿಳ್ಕೊತಾರೋ ಅಂತ ತಿಳ್ಕೊಂಡು ಬಹುಶಃ ಅಂದ್ರೆ ವಿರೋಗಿಯಾಗಿರ್ತಕ್ಕಂಥ ಒಂದು ನಾವು ಕಾಲವನ್ನು ಕಂಡಿದ್ದೀವಿ. ಆದ್ರೂ ಕೂಡ ಮನೆ ಮದ್ದು ಅಲ್ಲಿ ಏನು ನಾವು ತಯಾರು ಮಾಡ್ಕೊಳ್ಬಹುದು ಅನ್ನುವಂಥ ಪ್ರತ್ಯಕ್ಷ ಮನೆಗೆ ನಾವು ಗುರುತಿಸ್ತಕ್ಕಂಥ ಸಮೀಕ್ಷೆ ಮಾಡಿರ್ತಕ್ಕಂಥ ಮನೆಗಳಿಗೆ ಮುಟ್ಟಿಸ್ತೇವೆ. ಜಿಲ್ಲಾ ಯೋಜನಾಧಿಕಾರಿ ಡಾಕ್ಟರ್ ಜಗದೀಶ್ ಯಾಜಿ ಅವರು ಮಾತನಾಡುತ್ತಾ, ಆಯುಷ್ ಜೀವನ ಶೈಲಿ ಅನುಸರಿಸಿ ಆರೋಗ್ಯಕರ ಜೀವನ ನಿಮ್ಮ ಕೈಯಲ್ಲಿದೆ, ಆಯುಷ್ ಸೇವಾ ಗ್ರಾಮದ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ಮಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಅಂಗವಾಗಿ ಬೀದಿ ನಾಟಕ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಸ್ತೂರಿ ತಳವಾರ್ ಮತ್ತು ಸದಸ್ಯರು ಹಾಗೂ ಸಿಡಿಪಿಒ ರೂಪಾ ಅಂಗಡಿ, ಪಿಡಿಒ ಅವರು ತಮಟೆ ಬಾರಿಸುವುದರ ಮೂಲಕ ಬೀದಿ ನಾಟಕಕ್ಕೆ ಚಾಲನೆ ನೀಡಿದರು. ಪಾಳ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಪಾಳ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನವನ್ನು ಉದ್ಘಾಟಿಸಿದರು. ನಂತರ ಪಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರ ವಿತರಿಸಿದರು. ಕೋಡಂಬಿ ಗ್ರಾಮ ಪಂಚಾಯತ್ದ ಸಭಾಂಗಣವನ್ನು ಇಂದು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿದರು.
ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.